ನಮಸ್ಕಾರ. ಗದಗ್ನಲ್ಲಿರುವ ಈ ಒಂದು ಸ್ಥಳಕ್ಕೆ ಕಾಲಿಟ್ಟು ನೋಡಿ. ಖಂಡಿತವಾಗ್ಲೂ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮನುಷ್ಯನಿಗೆ ದುಡ್ಡಿನ ಸಮಸ್ಯೆ ಕಾಡ್ತಾ ಇರುತ್ತೆ. ಸಾಲ ಹೆಂಗೆ ತೀರ್ಸೋಣಪ್ಪ, ಸಾಲ ಯಾರ ಹತ್ರ ಇಸ್ಕೊಂಬರೋಣಪ್ಪ, ಸಾಲುಗಳು ಹೆಂಗೆ ತೀರ್ಸೋಣಪ್ಪ, ದುಡ್ಡಿನ ಸಮಸ್ಯೆ ಯಾವಾಗ ನಿವಾರಣೆ ಆಗುತ್ತಪ್ಪ, ಯಾವ ಉದ್ಯೋಗ ಮಾಡಿದರೆ ನನಗೆ ದುಡ್ಡು ಬರುತ್ತಪ್ಪ, ಯಾವ ವ್ಯಾಪಾರ ಮಾಡಿದರೆ ನನಗೆ ದುಡ್ಡು ಲಾಭ ಬರ್ತತಪ್ಪ, ಯಾವ ಕೃಷಿ ವ್ಯವಸಾಯ ಬೆಳೆ ಬೆಳೆದ್ರೆ ನನಗೆ ದುಡ್ಡು ಬರುತ್ತಪ್ಪ, ಯಾವುದ್ರ ಮೂಲಗಳಿಂದ ನನಗೆ ದುಡ್ಡು ಮಾಡಬೇಕಪ್ಪ. ಜೀವನದಲ್ಲಿ ದುಡ್ಡಿನ ಸಮಸ್ಯೆ ಕಾಡಬಾರ್ದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮನುಷ್ಯನಿಗೆ ಕಾಡುವ ದುಡ್ಡಿನ ಸಮಸ್ಯೆ ಖಂಡಿತವಾಗ್ಲೂ ಬರೋದೇ ಇಲ್ಲ. ಈ ಒಂದು ಗದಗದ ಈ ಒಂದು ಸ್ಥಳಕ್ಕೆ ಕಾಲಿಟ್ಟರೆ ಖಂಡಿತವಾಗ್ಲೂ ಯಾವ ಸ್ಥಳ ಅದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಇನ್ನೊಂದು ಇನ್ಫಾರ್ಮೇಷನ್ನು, ಯೂಟ್ಯೂಬ್ನಲ್ಲಿ ನಾನೆಲ್ಲೂ ಫೋನ್ ನಂಬರ್ ಹಾಕಲ್ಲ, ಯಾರೂ ಫೋನ್ ಮಾಡೋಕ್ಕೆ ಹೋಗಬೇಡಿ. ಆನ್ಲೈನಲ್ಲಿ ಎಲ್ಲೂ ಜ್ಯೋತಿಷ್ಯ ಹೇಳಲ್ಲ, ಆಫ್ಲೈನನ್ನು ಮನೆಯಲ್ಲಿ ಆಫೀಸ್ನಲ್ಲಿ ಎಲ್ಲೂ ಜ್ಯೋತಿಷ್ಯ ಹೇಳಲ್ಲ. ಯೂಟ್ಯೂಬ್ನಲ್ಲೇ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ನೀವು ದುಡ್ಡು ಖರ್ಚು ಮಾಡಿಕೊಂಡು ಮಾಡೋಕ್ಕೆ ಹೋಗಬೇಡಿ. ಅದೇ ದುಡ್ಡಿದ್ದರೆ ಬೇರೆದಕ್ಕೆ ಬಳಸ್ಕೊಳ್ಳಿ. ಅದೇ ದುಡ್ಡಿದ್ದರೆ ನಿಮಗೆ ಎಲ್ಪ್ಫುಲ್ಲಾಗುತ್ತೆ. ಈ ಯೂಟ್ಯೂಬ್ ಅಂತ ಪ್ಲ್ಯಾಟ್ಫಾರಮ್ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಈಗ ಮನುಷ್ಯನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ದುಡ್ಡಿನ ಸಮಸ್ಯೆ. ಇವಾಗಂತೂ ಈಗಿನ ಇದರಲ್ಲಂತೂ ದುಡ್ಡಿಲ್ಲ ಅಂದರೆ ಆಟನೇ ಬಂದು, ನೋಡಿರಿ. ಎಸ್ಪೆಷಲಿ ಗಂಡು ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಮಾಡಬೇಕು, ದುಡ್ಡು ಏನಪ್ಪ ಮಾಡಬೇಕು, ಆ ಕೆಲಸಕ್ಕೆ ಹೋದರೆ ದುಡ್ಡೇ ಸಿಗಲ್ಲ, ಅವನಿನ್ನು ಸಾಲ ಇಸ್ಕೊಂಡಿರೋನು ಸಾಲ ಇಸ್ಕೊಂಡಿರೋನು ಇನ್ನೂ ವಾಪಸ್ಸೇ ಕೊಡ್ತಿಲ್ಲ, ಕೇಳಿದರೆ ಕೊಡ್ತಿಲ್ಲ, ಬರೋ ದುಡ್ಡುಗಳೇ ಬರ್ತಿಲ್ಲ, ನಾನು ಅವ್ರ ಸಾಲ ಹೆಂಗಪ್ಪ ತೀರಿಸ್ಬೇಕು, ದುಡ್ಡಿಂದೊಂದು ಚಿಂತೆ ಕಾಡ್ತೈತೆ ಕಣ್ರಿ ನನಗೆ ಅಂತಂದ್ಬಿಟ್ಟು ವಿಚಾರ ಮಾಡ್ತಿರ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ ಮನುಷ್ಯನಿಗೆ ದುಡ್ಡಿನ ಚಿಂತೆ ಕಾಡಬಾರ್ದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮನುಷ್ಯನಿಗೆ ಕಾಡುವ ದುಡ್ಡಿನ ಸಮಸ್ಯೆ ಬರೋದೇ ಇಲ್ಲ. ಈ ಒಂದು ಗದಗ ಈ ಒಂದು ಸ್ಥಳಕ್ಕೆ ಕಾಲಿಟ್ಟರೆ ಖಂಡಿತವಾಗ್ಲೂ ತುಂಬ ಪವರ್ಫುಲ್ ಸ್ಥಳ ಇದು. ಯಾವ ಸ್ಥಳ ಗೊತ್ತಾ? ಗದಗ್ನಲ್ಲಿ ಬರುವ ಈ 3 ಲಿಂಗಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಲಿಂಗಗಳಲ್ಲಿ ನೆಲೆ ನಿಂತಿರುವ ಒಂದು ಪವರ್ಫುಲ್ ಪುಣ್ಯಕ್ಷೇತ್ರ ತ್ರಿಕುಟೇಶ್ವರ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಲಿಂಗಗಳಲ್ಲಿ ಲಿಂಗ ಸ್ವರೂಪಿಯಾಗಿ ಈ 3 ಲಿಂಗಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಲಿಂಗಗಳ ಸ್ವರೂಪವಾಗಿ ನೆಲೆ ನಿಂತಿರುವ ಪವರ್ಫುಲ್ ಕ್ಷೇತ್ರ ತ್ರಿಕುಟೇಶ್ವರ. ಈ ಒಂದು ಗದಗ್ನಲ್ಲಿ ಬರುವ ಈ ತ್ರಿಕುಟೇಶ್ವರಕ್ಕೆ ಯಾವ ದಿನ ಹೋಗಬೇಕು ಅದು ಇಂಪಾರ್ಟೆಂಟು. ಎಲ್ಲರೂ ಹೋಗ್ತೀರಾ, ನೀವು ಸೋಮವಾರ ಹೋಗ್ತೀರಾ, ಹುಣ್ಣಿಮೆ ದಿನ ಹೋಗ್ತೀರಾ, ಗುರುವಾರದ ದಿನ ಹೋಗ್ತೀರಾ, ಸೋಮವಾರ ಹೋಗ್ತೀರಾ, ಹುಣ್ಣಿಮೆ ಬಂದಾಗ ಅಮಾವಾಸ್ಯೆ ಬಂದಾಗ ಹೋಗ್ತೀರಾ. ಬಟ್ ಯಾವ ದಿನ ಹೋದರೆ ನಿಮಗೆ ಚಲೋ ಆಗುತ್ತೆ ಅದು ಇಂಪಾರ್ಟೆಂಟು. ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಅದು ಎರಡನೇದು. ನೋಡಿ, ಈ ತ್ರಿಕುಟೇಶ್ವರ ಈ ಒಂದು ದೇವಸ್ಥಾನಕ್ಕೆ ನೀವು ಶಿವರಾತ್ರಿ ಹಬ್ಬದಂದು ಹೋಗಬೇಕು. ಕೈನಲ್ಲಿ ಬಿಲ್ವಪತ್ರೆ ಹಿಡ್ಕೊಂಡೋಗಿ ಅಲ್ಲಿ ಶಿವನಿಗೆ ಸಮರ್ಪಣೆ ಮಾಡಿ ದಾರಿದ್ರ್ಯ ದಹನ ಶಿವಸ್ತೋತ್ರ ಪಠಣೆ ಮಾಡಬೇಕು. ದಾರಿದ್ರ್ಯ ದಹನ ಶಿವಸ್ತೋತ್ರ 3 ಬಾರಿ ಪಠಣೆ ಮಾಡಬೇಕು. ಯಾವ ದಿನ? ಶಿವರಾತ್ರಿ ಹಬ್ಬದಂದು ಹೋದಲ್ಲಿ ಖಂಡಿತವಾಗ್ಲೂ ಈ ರೀತಿ ಬಿಲ್ವಪತ್ರೆ ಕೈನಲ್ಲಿ ಇಟ್ಕೊಂಡು ದರ್ಶನ ಮಾಡಿ ದಾರಿದ್ರ್ಯ ದಹನ ಶಿವಸ್ತೋತ್ರ 3 ಬಾರಿ ಪಠಣೆ ಮಾಡಿ ಆ ಲಿಂಗುಗೆ ಸಮರ್ಪಣೆ ಮಾಡಬೇಕು ಶಿವರಾತ್ರಿ ಹಬ್ಬದಂದು. ಆವಾಗ ನಿಮಗೆ
ಖಂಡಿತವಾಗ್ಲೂ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಕಾಡುವ ದುಡ್ಡಿನ ಸಮಸ್ಯೆ ಖಂಡಿತವಾಗ್ಲೂ ಬರೋದೇ ಇಲ್ಲ. ಖಂಡಿತವಾಗ್ಲೂ. ಯಾಕೆಂದರೆ ಈ 3 ಲಿಂಗಗಳಲ್ಲಿ ಏನು ಪ್ರತಿನಿಧಿ ಸೂಚಿಸುತ್ತೆ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತ. ಅದಕ್ಕೋಸ್ಕರ 3 ಲಿಂಗಗಳಿರೋದ್ರಿಂದ, ಒಂದೇ ಪೀಠದಲ್ಲಿ 3 ಲಿಂಗಗಳಿರೋದ್ರಿಂದ ಇದನ್ನು ತ್ರಿಕುಟೇಶ್ವರ ಅಂತ ಕರೀತಾರೆ. ಪವರ್ಫುಲ್ ದೇವಸ್ಥಾನ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇಂಥ ಟೈಮಲ್ಲಿ ಹೋಗಿ ಇಂಥ ಒಂದು ಮಂತ್ರಗಳು, ಇಂಥ ಒಂದು ಸ್ತೋತ್ರಗಳು ಈ ರೀತಿ ಮಾಡದಲ್ಲಿ ಖಂಡಿತವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಕಾಡುವ ದುಡ್ಡಿನ ಸಮಸ್ಯೆ ಬರೋದೇ ಇಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಮಸ್ಕಾರ.